ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರ್ಕಾರದ ವತಿಯಿಂದ ಉಚಿತ ಶಿಕ್ಷಣಕ್ಕಾಗಿ ಸಾಕಷ್ಟು ಸ್ಕೀಮ್ಗಳಿದ್ದಾವೆ. ಅದೇ ರೀತಿ ಎಷ್ಟೋ ಸ್ಕೀಮ್ಗಳು ಜನರ ಮನೆ ತಲುಪಿರೋದಿಲ್ಲ. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಿಮಗೆ ತಿಳಿದಿರುವಂಥ ನವೋದಯ, ಏಕಲವ್ಯ, ಇತರೆ ಮೊರಾರ್ಜಿ ದೇಸಾಯಿ ಆ ಸ್ಕೀಮ್ಗಳಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಉಚಿತ PUC ಶಿಕ್ಷಣದ ಜೊತೆಗೆ ಉಚಿತ ಕೋಚಿಂಗ್ 2026 ಅರ್ಜಿಯನ್ನು ಪ್ರಾರಂಭಿಸಿದ್ದಾರೆ. ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು, ಯಾವ ಸ್ಕೀಮಲ್ಲಿ ಇದು ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡಿಸ್ತೀನಿ. ಸರ್ಕಾರವು ಕೂಡ ಅದ್ರ ಬಗ್ಗೆ ನೋಟಿಫಿಕೇಶನ್ ಹೊರಡಿಸಿದೆ. ಮೊದಲಿಗೆ ಯಾವ್ಯಾವ ಕೋಚ್ ಕೊಡ್ತಾರೆ ಅನ್ನೋದಾದರೆ ನೀಟ್, IIT, JEE, KSET, ICAR, CUET, CLAT ಹಾಗೆ CA ಫೌಂಡೇಶನ್ ಹಾಗೆ ಎಲ್ಲ ವರ್ಗದವರು ಇದನ್ನು ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಉಚಿತ ಊಟದ ವ್ಯವಸ್ಥೆ ಇರುತ್ತೆ, ವಸತಿ ವ್ಯವಸ್ಥೆ ಹಾಗೆ ಇತರೆ ಸೌಲಭ್ಯಗಳೊಂದಿಗೆ ಇರುತ್ತದೆ. ಹಾಗೆ ಬಾಲಕಿಯರಿಗೆ ಪ್ರತ್ಯೇಕ ಇರುತ್ತದೆ. ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕು ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಿದೆ. ಆನ್ಲೈನ್ ಅಪ್ಲಿಕೇಶನ್ನು ಇದ್ರ ಮುಖಾಂತರ ಸಲ್ಲಿಸಬೇಕು. ವೆಬ್ಸೈಟ್ ಬಂದು erp.dom.karnataka.gov.in/COE ಈ ವೆಬ್ಸೈಟ್ನ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಕೂಡ ಸರ್ಚ್ ಮಾಡಿಕೊಂಡು ಅದು ಹೇಗೆ ಅಂತ ತಿಳ್ಕೊಂಡು ಅದರ ಬಗ್ಗೆ ವಿಷಯ ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಅರ್ಜಿ ಸಲ್ಲಿಸಿದ ತಕ್ಷಣ ಅಪ್ಲಿಕೇಶನ್ ಸ್ಟೇಟಸ್ ತಿಳ್ಕೊಬೋದು, ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಮಾಡ್ಕೊಬೋದು. ಹಾಗೆ ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಇದೆ, ಅದನ್ನು ಫಿಲಪ್ ಮಾಡಿ ಹೇಗೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಹಾಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸೆಲೆಕ್ಷನ್ ಪ್ರೋಸೆಸ್, ಹಾಗೆ COE ಲೊಕೇಶನ್ ಅಂದರೆ ಎಲ್ಲೆಲ್ಲಿ ಕೋಚಿಂಗ್ ಸೆಂಟರ್ ಬರುತ್ತೆ, ಹೇಗೆ ಕೋಚಿಂಗ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಲೊಕೇಶನ್ಸ್ ಕೂಡ ಇರುತ್ತೆ. ಮೊದಲಿಗೆ ಸರ್ಕಾರದ ನೋಟಿಫಿಕೇಶನ್ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿದೆ ಸರ್ಕಾರ ನೋಟಿಫಿಕೇಶನ್ ನೋಟಿಸಿದೆ. ಅದಕ್ಕಿಂತ ಮುಂಚಿತವಾಗಿ ಏನೆಲ್ಲ ದಾಖಲಾತಿಗಳು ಬೇಕು ಅಂದರೆ ಸ್ವಯಂ ಘೋಷಣಾ ಪತ್ರ ಇಂಗ್ಲೀಷ್ ಹಾಗೂ ಕನ್ನಡ 2 ಫಾರ್ಮೆಟಲ್ಲಿದೆ. 2 ಕೂಡ ಪಡ್ಕೊಂಡು ಯಾವ್ದು ಬೇಕೋ ನಿಮಗೆ ಅದನ್ನು ಉಪಯೋಗಿಸ್ಕೊಬೋದು. ಹೌದು, ಸ್ವಯಂ ಘೋಷಣೆಯನ್ನು ವಿದ್ಯಾರ್ಥಿ ಮಾಡಬೇಕಾಗಿರ್ತದೆ. 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಅಥವಾ ಉತ್ತೀರ್ಣರಾಗಿದ್ದೇನೆ ಅಂಥವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಿಂದಿನ ವರ್ಷ ಅಂದರೆ ಫಸ್ಟ್ PUC ಜಾಯಿನ್ ಆಗೋಕ್ಕಿಂತ ಮುಂಚೆ ಈ ಅರ್ಜಿನ ಸಲ್ಲಿಸಿ ಇದು ಅರ್ಹತಾ ಪರೀಕ್ಷೆಯನ್ನು ನೀಡ್ತಾರೆ. ಅದರಲ್ಲಿ ಪಾಸ್ ಆದವ್ರಿಗೆ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಇದನ್ನು ಘೋಷಣೆ ಮಾಡಿ ಸ್ಕ್ಯಾನ್ ಮಾಡ್ಕೊಬೇಕು, ವಿದ್ಯಾರ್ಥಿ ಸಹಿ ಆಗಬೇಕಾಗತ್ತೆ. ಹಾಗೆ ನೋಟಿಫಿಕೇಶನ್ ತಿಳಿಸ್ಕೊಡ್ತೀನಿ. ನೋಟಿಫಿಕೇಶನಲ್ಲಿ ಏನಿದೆ ಅಂದರೆ ಇದನ್ನು ನಡೆಸ್ತಾ ಇರುವಂಥದ್ದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ ಹಾಗೂ ಸಿಖ್, ಪಾರ್ಸಿ ಇಲ್ಲಿದೆ ನೋಡಿ. ಅವರೇ ಅಲ್ಲದೆ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗದವರು ಕೂಡ ಇದನ್ನು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಪ್ರಾರಂಭದ ದಿನಾಂಕ ಬಂದು 5/3/2026, ಕೊನೆಯ ದಿನಾಂಕ 31/3/2026 ಆಗಿರ್ತದೆ. ಇದು 2026-27ನೇ ಸಾಲಿನ PUC ಶಿಕ್ಷಣದೊಂದಿಗೆ 2 ವರ್ಷಗಳ ನೀಟ್, JEE ಹಾಗೆ ಇತರೆ ಪ್ರವೇಶ ಪರೀಕ್ಷೆಗಳ ಸಂಪೂರ್ಣ ಉಚಿತ ಶಿಕ್ಷಣಕ್ಕಾಗಿ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಂಪೂರ್ಣ ಊಟ ನಾನು ಮೊದಲೇ ತಿಳಿಸಿದ ಹಾಗೆ ವಸತಿ ಇತರೆ ಅನುಕೂಲವಿರುತ್ತದೆ. ಉಚಿತ ತರಬೇತಿವಿರುತ್ತದೆ. ಹಾಗೆ ಬಾಲಕಿಯರಿಗೆ ಪ್ರತ್ಯೇಕ ಕಲಿಕಾ ಕೇಂದ್ರಗಳಿರ್ತದೆ. ಹಾಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದರೆ ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು. ಹಾಗೆ ನಾನು ವರ್ಗ ಹೇಳಿದಾಗೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್, ಪಾರ್ಸಿ ಹಾಗೂ ಅಭ್ಯರ್ಥಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಮತ್ತು ಇತರೆ ಹಿಂದುಳಿದ ವರ್ಗದವರಾಗಿರಬೇಕಾಗುತ್ತದೆ. ಅಭ್ಯರ್ಥಿಯು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಅಥವಾ ಉತ್ತೀರ್ಣರಾಗಿರಬೇಕು. ಅಂದರೆ ಪಾಸಾಗಿರೋರು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಪಾಸಾಗದೆ ಓದ್ತಿರೋವಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಆದಾಯ ಮಿತಿ ಬಂದು 8 ಲಕ್ಷ ಮೀರಿರಬಾರ್ದು. ಹಾಗೆ ಅರ್ಜಿದಾರರು ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಜಿಲ್ಲಾ ಕಚೇರಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಪದವಿ ಪೂರ್ವ ಕಾಲೇಜು, ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಇವರಿಂದ ಮಾಹಿತಿ ಪಡೆದು ಮಾರ್ಗಸೂಚಿಯನ್ನು ಅರ್ಜಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕು. ಮೊದಲಿಗೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ನೀಡ್ತೀನಿ. 8277799990. ಇನ್ನೊಂದ್ಸರಿ ಹೇಳ್ತೀನಿ, 8277799990. ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಉಚಿತವಾಗಿ ಕೋಚಿಂಗ್ ಸೆಂಟರ್ ಜೊತೆಗೆ PUC ಶಿಕ್ಷಣ ಕೂಡ ಯಾವುದೇ ಖರ್ಚಿಲ್ಲದೆ ಮುಗಿಯುತ್ತೆ. ಎಲ್ಲರೂ ಪ್ರಯತ್ನ ಪಡಿ. ಅದೃಷ್ಟ ಹೇಗಿರುತ್ತೆ ಹೇಳೋಕ್ಕಾಗಲ್ಲ. ಎಕ್ಸಾಮ್ ಅರ್ಹತಾ ಪರೀಕ್ಷೆ ಇರುತ್ತೆ. ಅರ್ಹತಾ ಪರೀಕ್ಷೆ ಆದರೆ ನಿಮಗೂ ಕೂಡ ಚಾನ್ಸಸ್ ಇರೋ ನಿಮ್ಮ ಮಕ್ಕಳು ಕೂಡ ಇದರಲ್ಲಿ ಪಾಸ್ ಆದರೆ ಉಚಿತ ಶಿಕ್ಷಣ ಪಡೆದು ಒಳ್ಳೆ ನೀಟ್, JEEಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ KSETಗೆ ಇದನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.